ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಜಕರ್ತೃಭ್ಯೋ ಮೂಷಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಕಾಟಕದ 2ನೇ ಅಧ್ಯಾಯದ 1ನೇ ವಲ್ಲಿಯ 13ನೆಯ ಮಂತ್ರವನ್ನು ನೋಡೋಣ. ಅಂಗುಷ್ಠಮಾತ್ರ ಪುರುಷೋ ಜ್ಯೋತಿರಿವಾ ಧೂಮಕಃ ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸ ಉಶ್ವಃ ಏತದ್ವೈತತ್. ಅಂಗುಷ್ಠಮಾತ್ರಃ ಪುರುಷಃ ಜ್ಯೋತಿರಿವಾ ಧೂಮಕಃ. ಅಂಗುಷ್ಠಮಾತ್ರನಾದಂತಹ ಪುರುಷನು ಎಲ್ಲ ಜೀವಿಗಳ ಹೃದಯ ಕಮಲದಲ್ಲಿ ಅಂಗುಷ್ಠ ಮಾತ್ರದ ಗಾತ್ರದಲ್ಲಿ ಇರತಕ್ಕಂತಹ ಪುರುಷನು ಜ್ಯೋತಿರಿವಾ ಧೂಮಕಃ, ಹೊಗೆಯಿಲ್ಲದ ಜ್ಯೋತಿಯಂತೆ ಇರುತ್ತಾನೆ. ಭೂತಕ್ಕೂ ಭವಿಷ್ಯತ್ತಿಗೂ ಕೂಡ ಆತ ಒಡೆಯನಾಗಿರುತ್ತಾನೆ. ಈಗಲೂ ಆತನೇ, ನಾಳೆಯೂ ಆತನೇ. ಯಾವ ತತ್ವ ಇದೆಯೋ ಅದೇ ಇದು. ಏನು ಅಂಗುಷ್ಠ ಮಾತ್ರನಾಗಿರತಕ್ಕಂತಹ ಪುರುಷನಿದ್ದಾನೋ ಅವನು ಹೊಗೆಯಿಲ್ಲದ ಜ್ಯೋತಿಯಂತೆ ಅಂತಂದರೆ, ಯಾವ ಯೋಗಿಗಳು ಹೃದಯದಲ್ಲಿ ಜ್ಯೋತಿಮಯನಾಗಿ ಅವನನ್ನು ಧ್ಯಾನ ಮಾಡ್ತಾರೋ ಅಂತಹ ಜ್ಯೋತಿಸ್ವರೂಪದಲ್ಲಿ ಇರತಕ್ಕಂಥವನು ಭೂತಕ್ಕೂ ಭವಿಷ್ಯತ್ತಿಗೂ, ಹಿಂದೆ ಆಗಿರತಕ್ಕಂಥ ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ಮುಂದೆ ನಡೆಯತಕ್ಕಂಥ ಭವಿಷ್ಯತ್ತಿಗೂ ಕೂಡ ಆತ ಒಡೆಯನಾಗಿದ್ದಾನೆ. ಈಗಲೂ ಎಲ್ಲ ಜೀವಿಗಳ ಹೃದಯದಲ್ಲಿ ಆತನೇ ಇದ್ದಾನೆ, ನಾಳೆಯೂ ಇರ್ತಾನೆ, ಹಿಂದೆಯೂ ಇದ್ದ. ಹೇಳತಕ್ಕಂಥ ಯಾವ ತತ್ವ ಇದೆಯೋ ಅದೇ ಆತ್ಮತತ್ವ. ನಮಸ್ಕಾರ.